ಪಕ್ಷದಿಂದ ನಾನು ಮೊದಲ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನಿನ್ನೆ ರಾಹುಲ್ ಗಾಂಧೀಜಿಯವರು ಬಂದು ಏನು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ನಿನ್ನೆ ಕರ್ನಾಟಕದಲ್ಲಿ ಬಂದು ಬೀದಿ ರಂಪಾಟ ಮಾಡಿ ಹೋಗಿರೋದನ್ನ ನಾವೆಲ್ಲ ನೋಡಿದ್ದೀವಿ. ಅದಕ್ಕೂ ಮೊದಲು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿಜಿಯವರು ನಾಳೆ ಏನು ಮೆಟ್ರೋ ಉದ್ಘಾಟನೆಗೆ ಏನು ಕರ್ನಾಟಕ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ನಾವು NDA ಅಂಗಪಕ್ಷವಾಗಿ ನಮ್ಮ ಬೆಂಗಳೂರು ನಗರದ ಎಲ್ಲ ಮುಖಂಡರುಗಳು, ಶಾಸಕರು, ಪದಾಧಿಕಾರಿಗಳು ಆದಿಯಾಗಿ ಅವ್ರಿಗೂ ಸಹ ನಾಳೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆ ಕಾರ್ಯಕ್ರಮದಲ್ಲಿ ಪಕ್ಷದಿಂದ ಎಲ್ಲ ಮುಖಂಡರು, ನಾಯಕರು ಸಹ ಭಾಗವಹಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಹಿಂದೆ ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಬೆಂಗಳೂರು ನಗರದ ನಾಗರಿಕರು ಏನಿವತ್ತು ಈ ಟ್ರಾಫಿಕ್ ಸಮಸ್ಯೆಯಿಂದ ಏನು ಬಳಲ್ತಾ ಇದ್ದಾರೆ, ಅವತ್ತೇ ಅವರು ಮುಂದಾಲೋಚನೆ ಇಟ್ಕೊಂಡು ಆವತ್ತಿನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ತಕ್ಕಂಥ ಶ್ರೀಯುತ ಅಬ್ದುಲ್ ಕಲಾಂ ಅವರನ್ನ ಕರೆಸಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ಆವತ್ತು ಅವೇನು ನೆರವೇರಿಸಿದ್ರು, ಇವತ್ತು ಹಂತ ಹಂತವಾಗಿ ಇವತ್ತು ಮೆಟ್ರೋ ಬಹಳ ವೇಗವಾಗಿ ಕೆಲಸ ನಡೀತಾ ಇದೆ. ಅಂತ ಒಂದು ಹಳದಿ ಲೈನ್ ಇವತ್ತೇನು ಪೂರ್ಣ ಪ್ರಮಾಣದಲ್ಲಿ ಇವತ್ತೇನು ಮುಗಿದಿದೆ. ಅದಕ್ಕೆ ನರೇಂದ್ರ ಮೋದಿಜಿಯವರು ಏನು ಬರ್ತಾ ಇದ್ದಾರೆ, ಅವರಿಗೆ ನಾವು ಪಕ್ಷದಿಂದ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ, ಈಗ ವಿಶೇಷವಾಗಿ ನಿನ್ನೆ ಏನು ರಾಹುಲ್ ಗಾಂಧೀಜಿಯವರು ಬಂದು ಲೋಕಸಭೆ ವಿರೋಧ ಪಕ್ಷದ ನಾಯಕರು ಅಷ್ಟೇ ಅಲ್ಲ, ನಮ್ಮ ರಾಜ್ಯದವರೇ ಆದಂತ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಈ ರಾಜ್ಯದಲ್ಲಿ ಬಹಳ ಹೆಚ್ಚಿನ ಅವರಿಗೆ ಮುಖ್ಯಮಂತ್ರಿ ಆಗಿದ್ದೀನಿ ಅಂತೇಳಿ, నేను ದಾಖಲೆನೇ ನಿರ್ಮಿಸಿದ್ದೀನಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸರ್ ಅವರು, ಈಗೇನವರು ನಿನ್ನೆ ಒಂದು ಸಂವಿಧಾನಿಕ ಸಂಸ್ಥೆಯಾದ ಚುನಾವಣೆ ಆಯೋಗವನ್ನ ಯಾವುದು ಆಧಾರನೇ ಇದೆ, ಆಧಾರರಹಿತವಾದಂತಹ ಒಂದು ಆರೋಪವನ್ನು ಮಾಡಿ ಹೋಗಿದ್ದಾರೆ. ನಾನು ಅಧಿಕಾರದಲ್ಲಿ ಇದ್ದೆ, ತಾವು ಇದ್ದಂತ ಸಂದರ್ಭದಲ್ಲಿ, ಅಧಿಕಾರ ನಡೆಸಿದಂತ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನಿಕ ಸಂಸ್ಥೆಗಳಾದಂತಹ ಚುನಾವಣೆ ಆಯೋಗ ಇರ್ಬೋದು, CBI ಇರ್ಬೋದು, ED ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಎಲ್ಲಾ ಸಂಸ್ಥೆಗಳನ್ನು ಸಹ ನೀವು ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಅಂತೇಳಿ ಆವತ್ತಿನ ಇಡೀ ದೇಶದ ಎಲ್ಲ ಹಿರಿಯ ರಾಜಕಾರಣಿಯಾಗಿ ಇವತ್ತೇನು ನಿಮ್ಮ ಪಕ್ಷದ ಜೊತೆ ಇವತ್ತೇ ನೀವು ಹೊಂದಾಣಿಕೆ ಮಾಡ್ಕೊಂಡು ಇಂಡಿಯಾ ಅಂತ ಏನ್ ಮಾಡ್ಕೊಂಡಿದ್ದೀರಲ್ಲ, ಅವರ ಆದಿಯಾಗಿ ಕಾಂಗ್ರೆಸ್ ಪಕ್ಷವನ್ನ ಹೀನಾಮಾನವಾಗಿ ನಿಲ್ಲಿಸಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಅದನ್ನು ಯಾರು ಮರೆಯೋದಕ್ಕಾಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಏನು ಈ ರಾಜ್ಯದಲ್ಲಿ ತಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದೀರಿ, ತಾವೇ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ಬಂತು. ಲೋಕಸಭೆ ಚುನಾವಣೆಯಲ್ಲಿ ನಾವು ಹೇಳ್ತಿದ್ವಿ 28ಕ್ಕೆ ನಾವು 25 ಗೆಲ್ತೀವಿ, 26 ಗೆಲ್ತೀವಿ ಅಂತ ಹೇಳ್ತಿದ್ವಿ. ನಮ್ಮ ಪಕ್ಷದ ನಾಯಕರು ಕುಮಾರಣ್ಣವರು ಬಹಳ ಬಾರಿ ಹೇಳಿದ್ರು, ಅದು ಯಾಕೆ 26 ಗೆಲ್ತೀನಿ ಅಂತ ಹೇಳ್ತಾರೆ, ಅದು ಯಾಕೆ 1, 2 ಯಾಕೆ ಬಿಟ್ಬಿಟ್ಟಿದಾರೋ ನಮ್ಗೆ ಗೊತ್ತಿಲ್ಲ ಅಂತ ಬಹಳ ಬಾರಿ ಹೇಳಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರು KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಚುನಾವಣೆ ಪೂರ್ವದಲ್ಲಿ ನಾವು 136 ಗೆಲ್ತೀರಿ ಅಂತೇಳಿ ಅವರು ಬಹಳ ಬಾರಿ ಹೇಳಿದ್ರು. ಅದೇ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರು ಇವತ್ತು ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಕುಮಾರಣ್ಣವರು ನಾವು ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಅವರು ಪ್ರವಾಸ ಮಾಡ್ತಾ ಇದ್ರು. ಪಂಚರತ್ನ ರಥಯಾತ್ರೆ ಅಂತೇಳಿ ಮಾಡಿದ್ರು.
ನಾವು ಹೇಳ್ತೇವೆ, ಪಂಚರತ್ನ ರಥಯಾತ್ರೆ ಮಾಡೋ ಸಂದರ್ಭದಲ್ಲಿ ಸುಮಾರು 3.5 ತಿಂಗಳ ಕಾಲ ಇಡೀ ರಾಜಸ್ಥಾನ ಗೆದ್ದಿದ್ರು ಸಹ 35 ಕಡೆ ನಾವು 2ನೇ ಸ್ಥಾನದಲ್ಲಿದ್ವಿ. 2000, 3000, 5000ದಲ್ಲಿ ನಾವು 16ರಿಂದ 17 ಸೀಟ್ ಸೋತಿದ್ವಿ. ಆದ್ರೆ ನಾವು ಅವಾಗ ಅದೇ ರೀತಿ ಮಾತನಾಡಬಹುದಾಗಿತ್ತಲ್ವಾ? ನಾವು ಅಂತ ಕೆಲಸವನ್ನು ಮಾಡಲಿಲ್ಲ. ಅದು ಒಂದು ಭಾಗ. ಈಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೇಳಿದ್ರಲ್ವಾ 136 ಗೆದ್ದೇ ಗೆಲ್ತೀವಿ ಅಂತೇಳಿ. ನಿಮ್ಗೆ ಗೊತ್ತಿತ್ತು 136 ನಾವು ಗೆಲ್ತೀವಿ ಅಂತೇಳಿ? ಅವ್ರು ಹೇಳಿದಂತ ನಿಗದಿ ಮಾಡಿದಂತ ಕ್ಷೇತ್ರದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ಏನ್ ಹೇಳಿದ್ರು, ಅದರಲ್ಲಿ 135 ಸ್ಥಾನ ಗೆದ್ರು. 1 ಸ್ಥಾನ ಜಯನಗರದಲ್ಲಿ ಸೋತರು. ಅಲ್ಲಿ ಬೀದಿ ರಂಪ ಮಾಡಿದ್ರು, ಬಹಳ ದೊಡ್ಡ ಹೋರಾಟವನ್ನೇ ಮಾಡಿದ್ರು. ಹಾಗಾದ್ರೆ ನೀವು 135 ಸ್ಥಾನ ಏನ್ ಗೆದ್ರಲ್ಲ ತಾವು, ಹಾಗಾದ್ರೆ ನಾವು ಹೇಳ್ಬೋದಲ್ಲ, ನೀವೆಲ್ಲ ಅಲ್ಲೆಲ್ಲ ಏನು ಖರೀದಿ ಮಾಡಿದ್ರಾ ಅಥವಾ ಮಿಷಿನ್ ಅಡ್ಜಸ್ಟ್ ಮಾಡಿದ್ರಾ? ಇದೇ ಪಕ್ಕದ ರಾಜ್ಯದಲ್ಲಿ ತೆಲಂಗಾಣದಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಅಲ್ಲಿ ಗೆದ್ದಿದ್ದೀರಿ. ಹಾಗಾದ್ರೆ ಅಲ್ಲಿ ಯಾವುದು ಚುನಾವಣೆ ಅಕ್ರಮ ಆಗ್ಲೇ ಇಲ್ವಾ? ಅಲ್ಲೆಲ್ಲ ಸರಿ ಇತ್ತು. ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಚುನಾವಣೆ ಆಯೋಗ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಬೇರೆ ಪಕ್ಷದವರು ಏನಾದ್ರೂ ಗೆದ್ರೆ ಆವಾಗ ಚುನಾವಣೆಯಲ್ಲಿ ಅಕ್ರಮ ಆಗಿದೆ. ಈಗ ಬಹಳ ದೊಡ್ಡ ಮಟ್ಟಕ್ಕೇನೆ ನಿನ್ನೆ ಜಾಥಾನು ಮಾಡ್ಕೊಂಡು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದಂತ ವಿಚಾರ. ಆದ್ರೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ಚುನಾವಣೆ ಆಯೋಗಕ್ಕೆ ಇವರು ಮುಂಚೆನೆ ಒಂದು ಪತ್ರವನ್ನು ಬರೀತಾರೆ. 8ನೇ ತಾರೀಕು ನಾವು ಚುನಾವಣೆ ಅಕ್ರಮಗಳ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಚುನಾವಣೆ ಆಯೋಗನೂ ಇವ್ರಿಗೊಂದು ಪತ್ರವನ್ನು ಬರೀತಾರೆ. ನೋಡಪ್ಪ, ಆಯ್ತು, ನಿಮ್ಗೆ 1 ಗಂಟೆಯಿಂದ 3 ಗಂಟೆ ತನಕ ನಾವು ನಿಮ್ಗೆ ಕಾಲಾವಕಾಶ ಕೊಡ್ತೀವಿ. ನಾವು ಎಲ್ಲಿ ಲೋಪಗಳಾಗಿದೆ, ಎಲ್ಲಿ ಅಕ್ರಮ ಮತದಾನ ಆಗಿದೆ, ಎಲ್ಲಿ ಮತ ಖರೀದಿ ಮಾಡಿದ್ದಾರೆ, ದಯಮಾಡಿ ನೀವು ಸುಮ್ಮನೆ ರೋಡಲ್ಲಿ ನೀವು ಬಂದು ಆರೋಪ ಮಾಡಿ ಹೋಗೋದು ಬೇಡ. ದಯಮಾಡಿ ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ, ಎಲ್ಲಿ ನಿಮ್ಗೆ ಆ ರೀತಿ ಮಾಹಿತಿ ಸಿಕ್ಕಿದೆ ಅದು ಹೇಳಿದ್ದಾರೆ. ಇವತ್ತು 6 ತಿಂಗಳು ಅವರು ಪಾಪ ಇದನ್ನು ಸಂಶೋಧನೆ ಮಾಡ್ಬಿಟ್ಟಿದ್ದಾರೆ. ಕಾಂಗ್ರೆಸ್ 6 ತಿಂಗಳ ಕಾಲ ಸಂಶೋಧನೆ ಮಾಡ್ಬಿಟ್ಟಿದ್ದಾರೆ. 6 ತಿಂಗಳು ಸಂಶೋಧನೆ ಮಾಡಿ ವಿರೋಧ ಪಕ್ಷದ ನಾಯಕರು ಆದಿಯಾಗಿ ಎಲ್ಲ ಬಂದು ಬೀದಿ ರಂಪ ಮಾಡಿ ಹೋದ್ರಲ್ಲ. ಚುನಾವಣೆ ಆಯೋಗ ನಿಮ್ಗೆ ಟೈಮ್ ಕೊಟ್ಟಿದ್ರಲ್ವಾ? ಯಾಕೆ ನೀವು ಪ್ರಮಾಣ ಪತ್ರ ಸಲ್ಲಿಸ್ತಿಲ್ಲ?